ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇವಂತಿ 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 ಎದ್ದೇಳು. ಏನಾಯ್ತು ಸೇವಂತಿ? ಸೇವಂತಿ ಸೇವಂತಿ ಇಲ್ಲಿ ನೋಡು. ಏನ್ ಮಾಡ್ಕೊಂಡೆ ಸೇವಂತಿ? ಸೇವಂತಿ ಎಂತ ಕೆಲಸ ಮಾಡ್ಕೊಂಡೆ ಸೇವಂತಿ ನೀನು? ಸೇವಂತಿ ಸೇವಂತಿ ಎದ್ದೇಳು. ಮಾತಾಡು ಸೇವಂತಿ. ಇಲ್ಲೋಡು ಇಲ್ಲೋಡು ಇಲ್ಲೋಡು. ಮಾತಾಡು ಸೇವಂತಿ. ಮಾತಾಡು ಸೇವಂತಿ. ನಾನು ನೋಡು ಅರ್ಜುನ್ ಬಂದಿದ್ದೀನಿ ನೋಡು ಸೇವಂತಿ. ಸೇವಂತಿ 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 ಕಣ್ಬಿಡು ಸೇವಂತಿ. ಸೇವಂತಿ ಕಣ್ಬಿಡು. ಇದ್ದಳು ಇದ್ದಳು. ನಾನು ಬಿಟ್ಟು ಹೋಗ್ತೇನೆ ನೀನು. ನನ್ನನ್ನು ಬಿಟ್ಟು ಹೋಗ್ತೇನೆ ನೀನು. ಯಾಕೆ ಸೇವಂತಿ ಯಾಕೆ ಸೇವಂತಿ ಹೀಗೆ ಮಾಡ್ಕೊಂಡೆ ನೀನು? ಇದ್ದಳು ಸೇವಂತಿ. ಸೇವಂತಿ ಇದ್ದಳು ಇದ್ದಳು. ಸೇವಂತಿ ಏ ಸೇವಂತಿ 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 ಇದ್ದಳು. ಸೇವಂತಿ ಸೇವಂತಿ ಇದ್ದಳು ಇದ್ದಳು. ಬಾ 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 ನೀನು. ಸೇವಂತಿ ಕೂತ್ಕೋ. ಸೇವಂತಿ ವಾಂತಿ ಮಾಡು ಸೇವಂತಿ. ವಿಷಯ ಎಲ್ಲ ಹೊರಗಡೆ ಬರುತ್ತೆ. ವಾಂತಿ ಮಾಡು ಮಾಡು ಸೇವಂತಿ ಮಾಡು. ನಿಧಾನ ನಿಧಾನ. ಹಲೋ ಡಾಕ್ಟರ್, ನಾನು ಅರ್ಜುನ್ ಪ್ರತಾಪ್ ಸಿಂಹ. ಚೂರು ಚೂರಾಯ್ತು ನಕ್ಷತ್ರ ನೂರು, ನಿಂತಲ್ಲೇ ನಿಂತೋಯ್ತು ತೇರು, ಹೊರೆಯಾಯ್ತು ವಿಷವಾಯ್ತು ಸಿರು. ಮೇಡಮ್, ಅರ್ಜುನ್ ಅವ್ರು ಫೋನ್ ಮಾಡಿದ್ರು. ಅರ್ಜುನನ? ಹೌದು, ಬನ್ನಿ.
ಸೇವಂತಿ ಎಲ್ಲಿ? ಅವ್ರೆಲ್ಲಿದ್ದಾರೆ? ಡಾಕ್ಟರ್, ಸೇವಂತಿ ಮೇಲಿದ್ದಾಳೆ. ಹಾ. ಚಿಕ್ಕಿ, ಏನ್ ನಡೀತಿದೆ? ಯಾವನಿಗೊತ್ತು? ಅನು, ಇಷ್ಟೊತ್ತು ನನ್ನ ಡಾಕ್ಟರ್ ಬಂದಿದ್ದಾರೆ ಅಂದ್ರೆ ಅದು ಸೇವಂತಿ ನೋಡೋದಕ್ಕೆ ಮೋಸ್ಟ್ಲಿ ಗುಡ್ ನ್ಯೂಸ್ ಇರ್ಬೋದಾ? ಆಮಾಮ್. ಕರ್ಮ, ನಿಮ್ ಬಾಯ್ನಲ್ಲಿ ಒಂದೊಳ್ಳೆ ಮಾತೇ ಬರಲ್ವಾ? ಪ್ಲೀಸ್ ಬನ್ನಿ. ಸರಿ, ನಡೀರಿ. ಬನ್ನಿ 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 ಮೇಡಮ್, ಪ್ಲೀಸ್ ಬೇಗ ಬನ್ನಿ. ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಡೋಂಟ್ ವರಿ, ಸರಿಯಾದ ಟೈಮ್ಗೆ ವಾಮಿಟ್ ಮಾಡಿಸಿದೀರಾ. ಜೀವಕ್ಕೇನೂ ಅಪಾಯ ಇಲ್ಲ. ಸ್ವಲ್ಪ ತಡ ಆಗಿದ್ರು ನಾವೇನೂ ಮಾಡಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಗಿಡಿನೆಸ್ ಇದೆ, ಎಲ್ಲ ಸರಿ ಹೋಗುತ್ತೆ. ಸೇವಂತಿ, ನಿಧಾನ. ಹೇಗಿದ್ದೀಯ ಸೇವಂತಿ? ಏನ್ ಮೇಡಮ್, ಒಬ್ಬ ಎಜುಕೇಟೆಡ್ ಆಗಿ, ಒಬ್ಬ ಲಾಯರ್ ಹೆಂಡತಿಯಾಗಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೀರಲ್ಲ, ಇದು ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ವಾ? ಇವ್ರು ಬಂದ್ ಸೇವ್ ಮಾಡಿದಿಕ್ ಸರಿ ಹೋಯ್ತು, ಇಲ್ಲಾಂದ್ರೆ ಇವ್ರ ಮನೆಯವರು ಜೈಲಲ್ಲಿ ಇರ್ಬೇಕಾಗಿತ್ತು. ಇಟ್ಸ್ ಓಕೆ ಡಾಕ್ಟರ್, ಏನೋ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಅದಕ್ಕೆ ದುಡುಕಿದ್ದಾಳೆ. ಐ ವಿಲ್ ಟೇಕ್ ಕೇರ್. ಮುಂದೆ ಹೀಗಾಗದೇ ಇರೋ ಥರ ನಾನು ನೋಡ್ಕೋತೀನಿ. ಸರಿ, ನಾನು ಇನ್ ಬರ್ತೀನಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ನಿಮಿಷ ಬಂದೆ.
ಅವತ್ತು ಕೋರ್ಟಲ್ಲಿ ಸೇವಂತಿ ಹಾಕಿದ ವಿಷದ ಕಜ್ಜಾಯನ ಅರ್ಜುನು ತಿಂದ್ಬಿಟ್ಟು ಅವಳನ್ನ ಕಾಪಾಡ್ಬಿಟ್ಟ, ನಿರ್ದೋಷಿ ಅಂತ ಪ್ರೂವ್ ಮಾಡ್ಬಿಟ್ಟ. ಹೌದಲ್ವಾ? ಇದು ಅದೇ ತರನೇ ಇದೆ ಅನ್ಸುತ್ತಪ್ಪ. ಚೆನ್ನಾಯ್ತು ಅನ್ಸುತ್ತೆ. ಏನು ಅದೇ ಮ್ಯಾಟರು. ಲಾಯರ್ ಬುದ್ಧಿ ಅಲ್ವಾ? ನೀನ್ ಸತ್ತಾಗ್ ಮಾಡು, ನಾನು ಹೊತ್ತಾಗ್ ಮಾಡ್ತೀನಿ ಅಂತ. ಈ ಕಡೆ ಇವನೇ ಬಲವಂತವಾಗಿ ಸೇವಂತಿಗೆ ವಿಷಯನ ಕುಡ್ಸಿ ವಾಮಿಟ್ಟು ಮಾಡಿಸಿ ಕಡೆಗೆ ನಮ್ಗಳ ಹತ್ರ ಸಿಂಪತಿ ಗಿಡ್ಸ್ಕೋಬೇಕಲ್ಲ, ಡಾಕ್ಟರ್ ಕರ್ಸ್ಬಿಟ್ಟು ಔಟ್ ಆಫ್ ಡೇಂಜರ್ ಅಂತ ಡಿಕ್ಲೇರ್ ಮಾಡಿಸ್ಬಿಡೋದು. ಆಯ್ ಇಂಥ ಸೀನ್ಗಳನ್ನೆಲ್ಲ ನಾವ್ ಎಷ್ಟು ನೋಡಿಲ್ಲ ಸಿನಿಮಾಗಳಲ್ಲಿ. ಈಗ ಇದನ್ನ ನಮ್ ಕಲ್ಪನಾತ್ಗೆ ನಂಬಿಡ್ತಾರ? ನಂಬುದ್ರೆ ಅವ್ರ ದುರಾದೃಷ್ಟ. ಇನ್ನು ಜನ್ಮದಲ್ಲೂ ಅಶ್ವಿನಿ ಈ ಕಡೆ ತಲೆ ಹಾಕಿ ಕೂಡ ಮಲಗೋದಿಲ್ಲ, ಬರೋದು ಇಲ್ಲ. ನಿಜವಾಗ್ಲೂ ಅಶ್ವಿನಿ ಇಲ್ದೆ ಈ ಮನೆ ಯಾಕೋ ಬಿಕೋ ಅಂತ ಅನಿಸ್ತಿದೆ. ಹೌದು, ಅನ್ಯಾಯವಾಗಿ ಇವಳಿಂದ ಅವನ್ ಮನೆ ಬಿಟ್ಟೋಗಾಗಾಯ್ತು. ಹೌದ್ರಿ. ಅರ್ಜುನ್ ಬರ್ತಾ ಬನ್ನಿ ಬನ್ನಿ ಬನ್ನಿ. ಅಮ್ಮ, ಸೇವಂತಿ ನೋಡ್ದಿಯಾ? ಮಾತಾಡ್ಸಿದ್ಯಾ ಅವಳನ್ನ? ನೋಡ್ದಿಯಮ್ಮ ದುಡುಕಿ ಅಂತ ನಿರ್ಧಾರ ತಗೊಂಡಿದ್ದಾಳೆ ಅಂತ? ಅಮ್ಮ ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ, ಇನ್ನೂ ಸೇವಂತಿ ಮೇಲಿನ ಕೋಪ ಹೋಗಿಲ್ಲ ನಿನ್ಗೆ? ಕಡೆ ಪಕ್ಷ ಅವಳನ್ನ ಮಾತಾಡ್ಸಿದ್ಯೋ ಇಲ್ವೋ? ಅವಶ್ಯಕತೆ ಅನ್ನಿಸ್ಲಿಲ್ಲ. ಏನಮ್ಮ ಹೇಳ್ತಿದ್ಯಾ? ಅವಳನ್ನ ಮಾತಾಡ್ಸೋ ಅವಶ್ಯಕತೆ ಇಲ್ಲ ಅಂತ? ಅಮ್ಮ, ಅವಳು ನಿನ್ ಸೊಸೆ ಅಮ್ಮ. ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳ ಅವಳು. ಇವತ್ತು ಅವಳು ಮಾಡಿರೋ ಒಂದು ಸಣ್ಣ ತಪ್ಪನ್ನ ನಿನಗೆ ಕ್ಷಮಿಸ್ಲಿಲ್ವಲ್ಲ ಅಂತ ತನ್ನ ಜೀವನ ಕಳ್ಕೊಳ್ಳೋದಕ್ಕೆ ಹೋಗಿದ್ದಾಳಮ್ಮ. ಇಷ್ಟಾದ್ರೂ ನಿನ್ಗೆ ಅವಳ ಮೇಲಿರೋ ಕೋಪ ಹೋಗ್ಲಿಲ್ವಾ? ಅಮ್ಮ 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 ಪ್ಲೀಸ್, ದಯವಿಟ್ಟು ಹಾಗೆ ಹೋಗ್ಬೇಡಮ್ಮ. ಅಮ್ಮ ಒಂದು ಸತಿ ಅವಳ ಹತ್ರ ಮಾತಾಡಮ್ಮ, ಆಗ ನಿನ್ಗೆ ಎಲ್ಲ ಅರ್ಥ ಆಗತ್ತೆ. ಇಲ್ಲೋಡು, ಇವತ್ತವಳು ಸಾಯ್ದೆ ಬದುಕಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೇ ನಿನ್ನ ಪ್ರೀತಿ, ನಿನ್ನ ಹಾರೈಕೆನಮ್ಮ. ನನ್ ಮಾತು ಕೇಳಮ್ಮ, ಒಂದ್ಸತಿ ಮಾತಾಡ್ ನೋಡು. ಅವಳಿಗೆ ಎಷ್ಟೋ ಸಮಾಧಾನ ಅನ್ಸುತ್ತೆ, ಎಷ್ಟೋ ನೆಮ್ಮದಿ ಅನ್ಸುತ್ತೆ. ಪ್ಲೀಸ್ ಅಮ್ಮ. ಅವಳ ನೆಮ್ಮದಿಗೋಸ್ಕರ ನನ್ ನೆಮ್ಮದಿನ ಹಾಳು ಮಾಡ್ಕೋಬೇಕು ಅಂತೀಯ ಅರ್ಜುನ? ಅಮ್ಮ, ಅವಳು ಇಷ್ಟೊತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಲು ಅಂದ್ರು ನಿನ್ ಮನ್ಸ್ ಕರಗ್ಲಿಲ್ವಾ? ನನ್ ಮನ್ಸ್ ಕರಗಿ ಯಾವತ್ತೋ ಗಟ್ಟಿ ಆಗೋಯ್ತು. ಅಮ್ಮ, ನಿನ್ನಲ್ಲಿ ಇಷ್ಟೊಂದು ಬದಲಾವಣೆನ? ಅದು ಸೇವಂತಿ ವಿಷಯದಲ್ಲಿ? ಸಾಕು ಅರ್ಜುನ, ಸಾಕು. ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ.
ಗಂಡ ಹೆಂಡತಿ ಇಬ್ರು ಸೇರಿ ನಾಟಕ ಆಡ್ತಿದ್ದೀರಾ? ಅದನ್ನ ನೋಡಿ ನಾನ್ ಕಣ್ಣೀರ್ ಹಾಕ್ಬೇಕು ಅಂತ ಇಬ್ರು ಆಸೆ ಪಡ್ತಿದ್ದೀರಾ? ಆಹಾಹಾಹಾ. ಅವತ್ತು ಕೋರ್ಟಲ್ಲಿ ನಿನ್ ಹೆಂಡತಿಗೋಸ್ಕರ ವಿಷ ಕುಡ್ದು ಅವಳನ್ನ ಕಾಪಾಡ್ದೆ. ಇವತ್ತು ಇವಳು ವಿಷ ಕುಡ್ದಾಗ ಆಕ್ಟ್ ಮಾಡಿ ಸತ್ ಬದುಕುದ್ಲು ಅಂತ ನಿನ್ ತಾಯಿನ ನಂಬ್ಸೋಕ್ ನೋಡ್ತಿದ್ಯಾ ಅರ್ಜುನ? ಅಮ್ಮ ಇಲ್ಲಮ್ಮ. ಬೇಷ್ ಬೇಷ್. ಅರ್ಜುನ, ಇವತ್ತು ನಿನ್ ಮುಂದೆ ನಿಂತಿರೋದು ಹಳೆ ಕಲ್ಪನಾ ಅಲ್ಲ, ಬುದ್ಧಿ ಬುದ್ಧಿ ಇರೋ ಕಲ್ಪನಾ. ಹಾಲ್ಗೂ ಸುಣ್ಣಕ್ಕೂ ವ್ಯತ್ಯಾಸ ಏನು ಅಂತ ಚೆನ್ನಾಗಿ ಗೊತ್ತಿರೋ ಕಲ್ಪನಾ. ನೋಡು, ಇದೇ ಕೊನೆ. ಇನ್ಯಾವತ್ತೂ ಇಂಥ ಹುಚ್ಚಾಟಕ್ಕೆಲ್ಲ ಕೈ ಹಾಕೋದಕ್ ಹೋಗ್ಬೇಡ. ಅರ್ಥ ಆಯ್ತಲ್ವಾ? ಅಮ್ಮ ನನ್ ಮಾತ್ ಕೇಳ. ಏಯ್, ಸುಮ್ನೆ ಇರೋ. ಅಲ್ಲ ಅರ್ಜುನ, ನಿನ್ಗ ಅಮ್ಮನ್ಗಿಂತ ನಿನ್ ಹೆಂಡತಿನೇ ಹೆಚ್ಚಾಗೋದ್ಲಲ್ವಾ? ಹೋಗು. ಹೋಗೋಣ ಬಾ. ಬಾ. ಬೇಡ ಸರ್, ನನ್ನನ್ನು ಯಾಕೆ ಸರ್ ಉಳಿಸಿದ್ರಿ? ಇದೇ ಕಾರಣಕ್ಕೆ ತಾನೆ ನಾನ್ ಸಾಯೋ ಅಂತ ನಿರ್ಧಾರ ತಗೊಂಡಿದ್ದು. ಕೇಳಿದ್ರ ಸರ್ ಅವ್ರ ಮಾತುಗಳು? ನಾನು ನಾಟಕ ಮಾಡ್ತೀನಂತೆ, ಕಣ್ಣೀರ್ ಸುರಿಸ್ತೀನಂತೆ. ನಿಮಗ್ ಹಾಲು ಕೊಡದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಇಷ್ಟೊತ್ತು ಅವ್ರದಾಯ್ತು ಈಗ ನಿಂದ? ಹೌದು ಸರ್, ನಾನು ಹುಚ್ಚಿನೇ. ಹುಚ್ಚಿ ಹತ್ರ ನಿಮ್ಗೇನ್ ಕೆಲ್ಸ? ಹೋಗಿ ಸರ್, ಹೊರಟೋಗಿ ನೀವು. ಸಾರಿ 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 ಸೇವಂತಿ, ನೋಡು, ನೀನು ಆಯಾಸ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಸಾರಿ ಸಾರಿ ಹೇಳಿದಾರಲ್ವಾ? ಐ ವೆರಿ ಸಾರಿ. ಬಿಡಿ ಸರ್. ನನ್ ಬಿಟ್ಟು ಹೋಗ್ತಿದ್ದಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಮಾತಾಡು ಸೇವಂತಿ, ಉತ್ತರ ಕೊಡು ನನ್ಗೆ. ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಇದ್ದಿದ್ರೆ ನೀನಿಂತ ಕೆಲ್ಸ ಕೈ ಹಾಕ್ತಾನೆ ಇರ್ಲಿಲ್ಲ ಅಲ್ವಾ? ಬೇರೆ ದಾರಿನೇ ಇರ್ಲಿಲ್ಲ ಸರ್, ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ಸೇವಂತಿ, ಬದುಕಿನ ಜಂಜಾಟದಲ್ಲಿ ದಾರಿಗಳು ಅದಾಗದೇ ಸಿಗಲ್ಲ, ನಾವೇ ಕಂಡ್ಕೋಬೇಕು. ಇಷ್ಟೆಲ್ಲ ಕಷ್ಟಗಳು ಅನುಭವಿಸ್ ಬಂದಿರೋ ನಿನ್ಗೆ ನಾನಿದನ್ನು ಹೊಸದಾಗಿ ಹೇಳ್ಕೊಡ್ಬೇಕಾ? ಹೋಗ್ಲಿ, ಸತ್ತು ಏನ್ ಸಾಧಿಸ್ತಿದೆ ಹೇಳು? ಅದರಿಂದ ಈಗ ನಿನ್ ಮೇಲೆ ಹೊರಿಸಿರೋ ಆರೋಪಗಳು ದೂರ ಆಗ್ತಿತ್ತಾ? ಅಂಟಿರೋ ಕಳಂಕಗಳು ಹೊರಟೋಗ್ತಿತ್ತ? ಹೇಳು. ಸಮಸ್ಯೆಗಳಿಗೆ ನಾವು ಬೆನ್ನು ಹಾಕಬಾರದು ಸೇವಂತಿ, ಸಮಸ್ಯೆಗಳು ನಮಗೆ ಬೆನ್ನು ಹಾಕಿ ಹೊರಟೋಗ್ಬೇಕು. ಅದಕ್ಕೆ ನಾವು ಇಲ್ಲೇ ಇದ್ದು ಸಾಧಿಸಬೇಕು. ನನ್ನ ಸೇವಂತಿ ತುಂಬಾ ಸ್ಟ್ರಾಂಗ್. ಅವಳು ಇಲ್ಲೇ ಇದ್ದು ತನ್ನ ಮೇಲೆ ಹೊರಿಸಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ದೆ ಈ ಜಾಗದಿಂದ ಕದ್ದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನಮ್ಮೆಲ್ಲರ ಪಾಲಿನ ಸಂಜೀವಿನಿ. ಅವಳಿಗೆ ಜೀವ ಉಳಿಸೋದನ್ನು ಮಾತ್ರ ಗೊತ್ತು, ಜೀವ ತೆಗೆಯೋದಲ್ಲ. ನೋಡು, ಇನ್ಮೇಲೆ ಇಂಥ ಹುಚ್ಚುಚ್ಚು ಯೋಚನೆಗಳನ್ನು ಮಾಡಲ್ಲ. ನನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಡು. ಮಾತು ಕೊಡು. ಏನು ಹೂ ಅನ್ಬಿಟ್ರೆ ಆಯ್ತಾ? ಏನ್ ಮಾತು ಕೊಟ್ಟೆ ಅಂತ ಹೇಳು. ಇನ್ಯಾವತ್ತೂ ನಾನಿಂಥ ಕೆಲ್ಸಕ್ಕೆ ಕೈ ಹಾಕಲ್ಲ, ನಿಮ್ಮಿಂದ ದೂರ ಹೋಗಲ್ಲ. ಒಳ್ಳೆ ಹುಡುಗಿ. ನೋವುತ್ತೆ ಸರ್. ಇಷ್ಟೊತ್ತು ನನ್ನ ನೋಯಿಸಿದ್ದು ಅದನ್ನ ಬಡ್ಡಿ ಸಮೇತ ತೀರ್ಸ್ಕೋಬೇಕು ತಾನೆ?
ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜೊತೆ ಉಂಡಾಡಬೇಕು ನರ ಬೊಂಬೆ 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 ಬೊಂಬೆ